ಹಾಯ್ ಹಲೋ ನಮಸ್ತೆ ನನ್ನ ಎಲ್ಲ ಕರ್ನಾಟಕ ಜನತೆಗೆ. ಇವತ್ತು ನಾವು ಈ ವಿಡಿಯೋನ ಆಂಜನೇಯ ನಮ್ಮ ಬಾಸು ಅವರಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವು ಹೊಸ ಚಾನಲನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಕನಸು ಬ್ಲಾಗ್ ಅಂತ. ಹೊಸ ಚಾನಲ್ಲು ಹೌದು, ಇದೇ ಫಸ್ಟ್ ಚಾನಲ್ಲು ಹೌದು, ಇದೇ ನಮ್ಮ ಫಸ್ಟ್ ಬ್ಲಾಗ್ ಕೂಡ. ನನ್ನ ಮಗಳ ಹೆಸರಲ್ಲಿ ಕನಸು ಬ್ಲಾಗ್ ಅಂತ ಮಾಡ್ತಾಯಿದ್ದೀವಿ. ಅದಕ್ಕೆ ಇವತ್ತು ಆಂಜನೇಯಂಗೋಗಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಲ್ಲಿ ಕರ್ಪೂರ ಹಚ್ಚಿ ಬೆಳಗಿ ನಾವು ನನ್ನ ಮಗಳು ನನ್ನ ಹಸ್ಬೆಂಡ್ 3 ಜನನೂ ಕರ್ಪೂರ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ, ಎಲ್ಲರೂ ನಮಗೆ ಸಪೋರ್ಟ್ ಮಾಡಲಿ, ಲೈಕ್ಸು ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಲಿ ಅಂತ ಕೇಳಿಕೊಂಡು ನಾವು ಅಲ್ಲಿ ದೇವಸ್ಥಾನ ಓಪನ್ ಇರಲಿಲ್ಲ. ಸೊ ಹಂಗಾಗಿ ಬಾಗಿಲಲ್ಲೇ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ಬಂದ್ವಿ. ನಾವು ಬ್ಲಾಗ್ ಮಾಡೋ ಉದ್ದೇಶ ಇಷ್ಟು ದಿವಸ ಇರಲಿಲ್ಲ. ಸಿಂಪಲ್ಲಾಗಿ ನನ್ನ ಮಗಳಿಗೆ ಕೆಲವೊಂದು ವೀಡಿಯೋಸ್ ಮಾಡಿ ರೀಲ್ಸ್ ಮಾಡಿ ಹಾಕೋದಷ್ಟೇ ನನಗಿತ್ತು. ಯಾಕೋ ಈಗ ಇಂಟ್ರೆಸ್ಟ್ ಬಂದಿದೆ. ಯಾಕೆ ಅಂದರೆ ಅದು ನನ್ನ ಮಗಳಿಂದಲೇ. ಅವಳು ಅಮ್ಮ ವೀಡಿಯೋಸ್ ಮಾಡೋಣ, ಎಲ್ಲರೂ ಮಾಡ್ತಾರೆ. ಅವಳಿಗಿನ್ನ 3.5 ಇಯರು. ಬಟ್ ಅವಳು ಎಲ್ಲ ನೋಡ್ತಾಳಲ್ಲ ಫೋನಲ್ಲಿ, ನಾವು ನೋಡ್ಬೇಕಾರೆ ಎಲ್ಲ ಅಮ್ಮ ನಾವು ಹಿಂಗೆ ಮಾಡೋಣ, ಎಲ್ಲರ ಹೋಗಿತ್ತಾವ ಹಿಂಗೆ ಮಾಡೋಣ. ನನ್ನ ಹಸ್ಬೆಂಡ್ಗೂ ಅದೇ ಕ್ಯೂರಿಯಾಸಿಟಿ, ನಾವು ಹೋಗಿದ್ದ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ನಾವು ಹೋಗಿದ್ದು ಹಳೇಬೀಡು ನನ್ನ ತವ್ರ ಮನೆ. ಹಾಗಾಗಿ ಅಲ್ಲಿ ಈಗ ತೋರಿಸ್ತಿದ್ದೀವಲ್ಲ ಆ ಬೆಟ್ಟದಲ್ಲಿ ಜಾತ್ರೆ ಇತ್ತು, ಆ ಜಾತ್ರೆಗೋಸ್ಕರ ಹೋಗಿದ್ದು. ಜಾತ್ರೆಗೆ ಹೋಗಿದ್ದು ಸೀದಾ ನಮ್ಮೂರಿಗೆ ಬಂದು ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಹೋಗಿ, ಅದನ್ನು ಬೆಣ್ಣೆಗುಡ್ಡ ಅಂತ ಕರೀತಾರೆ. ಸೊ ಅಲ್ಲಿರೋ ಬೆಣ್ಣೆ ಆಂಜನೇಯ ಸ್ವಾಮಿ, ಆಂಜನೇಯ ಸ್ವಾಮಿಗೆ ಹೋಗಿ ಕೈ ಮುಗಿದು, ನನಗೆ ಆ ಪ್ಲೇಸ್ ತುಂಬ ಇಷ್ಟ. ಯಾಕೆಂದರೆ ಅಲ್ಲಿ ಮೇಲೆ ನಿಂತ್ಕೊಂಡು ಇಡೀ ಊರು, ನೇಚರು, ನಮ್ಮೂರು ದ್ವಾರ ಸಮುದ್ರ, ಕೆರೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ತಂಪಾದ ಗಾಳಿ, ತುಂಬ ಒಳ್ಳೆ ವೆದರ್ ಅನಿಸುತ್ತೆ, ಒಂಥರ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಹಂಗಾಗಿ ಅಲ್ಲಿ ಹೋಗಿ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ಅದು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗಳಿಗೋಸ್ಕರ. ನೆಕ್ಸ್ಟು ಇದೇ ಥರ ಬ್ಲಾಗ್ಸು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ಮಾತ್ರ ಡೈಲಿ ಬ್ಲಾಗ್ಸ್ ಅಂತೂ ಇರಲ್ಲ. ಎಲ್ಲರ ಹೋಗಿದ್ದ ಏನಂತಾರಲ್ಲ ಪ್ಲೇಸಸ್, ಆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಅವತ್ತು ಹೊರಗಡೆ ಹೊರಟಿದ್ದಾಗ ಮಾತ್ರ ಇಲ್ಲಿ ಏನೇನು ಮಾಡ್ತಿದ್ದೀವಿ ಅಂತ. ಮನೇಲಿದ್ದು ಜಾಬ್ ಮಾಡಿಕೊಂಡು ನಾನು ಬ್ಲಾಗ್ಸ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ, ಈ ಬ್ಲಾಗ್ನ ಕಂಟಿನ್ಯೂ ಮಾಡಬೇಕು, ಕನಸು ಬ್ಲಾಗ್ನ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.